ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ದಲಿತ ಸಂಘಟನೆಗಳ ಒತ್ತಾಯ. ನಗರ ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆ ನಡೆಸಿದ ದಲಿತ ಪರ ಸಂಘಟನೆಗಳು ನ್ಯಾಯಾಲಯದಲ್ಲಿ ಪಿಟಿಸಿಎಲ್ ಪ್ರಕರಣ ನಡೆಯುತ್ತಿರುವ ಬಗ್ಗೆ ನಾಮಫಲಕವನ್ನು ಅಳವಡಿಸಿದ್ದು, ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕ್ರಮ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ದಲಿತ ಪರ ಸಂಘಟನೆಗಳು ಮುಖಂಡರುಗಳು ನಗರ ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರಿಗೆ ಸಲ್ಲಿಸಿದರು. ಪ್ರತಿಭಟನಾ ವೇಳೆ ಮಾತನಾಡಿದ ದಲಿತ ಮುಖಂಡ ವಿಜಯ ನರಸಿಂಹ, ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಚಿಂತಾಮಣಿ ಗ್ರಾಮದ ಹಳೆ ಸರ್ವೆ ನಂಬರ್ 31 ಆಗಿದ್ದು, ಹೊಸ ಸರ್ವೆ ನಂಬರ್ 146ರ 2 ಎಕರೆ ಜಮೀನು ಮುನಿಕೈದ್ರಪ್ಪರವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು, ಸದರಿ ಜಮೀನು ಈಗಾಗಲೇ ಪರಬಾರೆಯಾಗಿದ್ದು, ಜಮೀನು ಪರಬಾರೆಯಾಗಿರುವ ಬಗ್ಗೆ ಪಿಟಿಸಿಎಲ್ ಪ್ರಕರಣವು ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯ ಚಿಕ್ಕಬಳ್ಳಾಪುರವರಲ್ಲಿ ಪ್ರಕರಣ ನಡೆಯುತ್ತಿದ್ದು, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿ ಜಮೀನಿನಲ್ಲಿ ನಾಮಫಲಕವನ್ನು ನಾಟಿ ಮಾಡಲಾಗಿದ್ದು, ನಾಮಫಲಕವನ್ನು ರಾತ್ರಿ ಸಮಯದಲ್ಲಿ ಕೆಲವು ವ್ಯಕ್ತಿಗಳು ಕಿತ್ತು ಹಾಕಿದ್ದು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಪ್ರತಿಭಟನೆಯಲ್ಲಿ ಕವಾಲಿ ವೆಂಕಟರಮಣಪ್ಪ, ಮೂರ್ತಿ ವೆಂಕಟಪ್ಪ, ರವಿ, ಟಿವಿ ಮಂಜು, ರಾಮಪ್ಪ, ನರಸಿಂಹಪ್ಪ, ಸಂತೋಷ್, ನಾಗಪ್ಪ, ಮುನಯ್ಯ, ಆಂಜಿ, ಹರೀಶ್, ಕೃಷ್ಣ, ಪಿವಿ ರವಿ, ಬಿಜಿ ನಾಗ, ಬಾಲು ಇನ್ನು ಮುಂತಾದ ದಲಿತ ಮುಖಂಡರು ದಲಿತರನ್ನು ಅವಮಾನ ಮಾಡುತ್ತಿರುವ ಕಿಡಿಗೇಡಿಗಳಿಗೆ, ದಲಿತರನ್ನು ಅವಮಾನ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಹೊಡೆಯುತ್ತಿರುವ ಕಿಡಿಗೇಡಿಗಳಿಗೆ, ಅವರ ದೌರ್ಜನ್ಯಕ್ಕೆ, ಅವರ ದಬ್ಬಾಳಿಕೆಗೆ ದೇಶವನ್ನು ಸುಡುತ್ತದೆ, ದೇಶವನ್ನು ಸುಡುತ್ತದೆ, ದೇಶವನ್ನು ಸುಡುತ್ತದೆ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ದೇಶವನ್ನು ಸುಡುತ್ತದೆ, ದೇಶವನ್ನು ಸುಡುತ್ತದೆ. ಬೇಕೇ
ಯಾರೇ ಬರಲಿ ಯಾರೇ ಬರಲಿ ಬೇಕೇ ಬೇಕು ದಲಿತರನ್ನು ಅವಮಾನ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ದಲಿತರನ್ನು ಅವಮಾನ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಬೇಕೇ ಬೇಕು ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ. ಇದಾಗುತ್ತೆ. ಅದಾಗೋದು 29 ಏಪ್ರಿಲ್ ಇದೇ ವರ್ಷ. ಇದಾದ್ಮೇಲೆ ಏನಾಗುತ್ತೆ ಅಂದರೆ DC ಅವ್ರಿಗೆ ಪತ್ರ ಬರುತ್ತೆ. DC ಅವ್ರ ಪತ್ರ ಬಂದ ತಕ್ಷಣ ಅವರು ಇವ್ರಿಗೆಲ್ಲ ಬರೀತಾರೆ. ಬಂದ ತಕ್ಷಣ ಅವರೆಲ್ಲ ದಾಖಲೆಗಳನ್ನು ಮೂಲ ಕಡತ ನೋಡಿಕೆ ಇವೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಪ್ರಕರಣ ದಾಖಲೆ ಬರುತ್ತೆ. ಇದಾಗುತ್ತೆ. ಅದಾಗೋದು 29 ಏಪ್ರಿಲ್ ಇದೇ ವರ್ಷ. ಇದಾದ್ಮೇಲೆ ಏನಾಗುತ್ತೆ ಅಂದರೆ DC ಅವ್ರಿಗೆ ಪತ್ರ ಬರುತ್ತೆ. DC ಅವ್ರ ಪತ್ರ ಬಂದ ತಕ್ಷಣ ಅವರು ಇವ್ರಿಗೆಲ್ಲ ಬರೀತಾರೆ. ಬಂದ ತಕ್ಷಣ ಅವರೆಲ್ಲ ದಾಖಲೆಗಳನ್ನು ಪೂರ್ಣ ಕಡತ ನೋಡಿಕೆ ಇವೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಪ್ರಕರಣ ದಾಖಲೆ ದಾಖಲು ಮಾಡ್ತಾರೆ ವಿಷಮಪ್ಪ ಅನ್ನೋ ಕುಟುಂಬದವರು. ಹಾಗಾಗಿ ಪರಿಪೂರ್ಣವಾದ ದಾಖಲೆಗಳಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. AC ಅವರು ವಜಾ ಮಾಡಿದ್ದಾರೆ, DC ಅವರು ವಜಾ ಮಾಡಿದ್ದಾರೆ, ಮತ್ತು ಹೈಕೋರ್ಟ್ ಅವರು ವಜಾ ಆಗಿದೆ. ದಾಖಲೆಗಳ ಕೊರತೆಯಿಂದ ವಜಾ ಆಗಿದೆ ಹೊರತು ಅವರು ಫೇವರ್ ಆಗಿದ್ದು ಆದೇಶ ಆಗಿದೆ. ವಜಾ ಆಗಿರೋದನ್ನು ಯಾವ ಥರ ಪರಿಗಣನೆಗೆ ತಗೋಬೇಕಿತ್ತು. ವಜಾ ಆಗಿದೆ ಅಂದರೆ ಮತ್ತೆ ಮೂಲ ದಾಖಲೆಗಳೆಲ್ಲ ಸರಿಪಡಿಸಿ ಮತ್ತೆ ಅವ್ರ ಕೇಸ್ ಆಗಿದೆ, ಅದು ಉಳಿಯಲ್ಲ ಅಂತ ಅರಿವಿಲ್ಲದಾಗಿತ್ತು. ಅರಿವಿಲ್ಲದೆ ಅವರು ಏನು ನಮ್ಮ ಸಮುದಾಯದ ಬಗ್ಗೆ ಮತ್ತು ಈ ಸಮಾಜದ ಶಾಂತಿಯನ್ನು ಕದರ್ತಕ್ಕಂಥ ಒಂದು ಷಡ್ಯಂತ್ರನೇ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಏನಿವಾಗ ಮತ್ತೆ ನಾವು ಅದನ್ನು ಸೆಂಟ್ರಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ ಕಮಿಷನರ್ಗೆ ನಾವು ಮನವಿ ಮಾಡಿದಾಗ ಅವರು ಒಂದು ಲೆಟರ್ ಬರೀತಾರೆ ಇದನ್ನು DC ಮತ್ತು ACಗಳಿಗೆಲ್ಲ. ಅವರ ಆದೇಶದಂತೆ ಎಲ್ಲ ದಾಖಲೆಗಳು ಕೊಡ್ತಾರೆ. ಆ ದಾಖಲೆಗಳು ಇಲ್ಲಿದೆ. ಅದಾದ ಮೇಲೆ ಜಮೀನಿಗೆ ಸಂಬಂಧಪಟ್ಟಂಥ ಪೂರ್ತಿ ದಾಖಲೆಗಳನ್ನು ನಮಗೆ ನೀಡಿರುತ್ತಾರೆ. ಅದರಂತೆ ನಾವು ಮತ್ತೆ AC ನ್ಯಾಯಾಲಯದಲ್ಲಿ, ಯಾಕಂದರೆ ಅದು ವಜಾ ಆಗಿರೋದ್ರಿಂದ ಮತ್ತೆ ಹೋಗೋಕ್ಕೆ ಅವಕಾಶ ಇರೋದ್ರಿಂದ ನಾವು ಮತ್ತೆ ಅದನ್ನು PTCL ಕಾಯ್ದೆಯನ್ನು ದಾಖಲು ಮಾಡಿದ್ದೀವಿ. AC ನ್ಯಾಯಾಲಯದಲ್ಲಿ ನಡೀತಾ ಇದೆ. ಏನು ಕೇಸ್ ನಂಬರ್ 64 ಇದೇ ವರ್ಷ ಏಪ್ರಿಲಲ್ಲಿ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಅವ್ರು ಗಮನಿಸ್ಕೊಂತೀರ ಮತ್ತೆ ಇದು ಜಮೀನು ಹೋಗ್ಬಿಡುತ್ತೆ, ನಮ್ಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಲ್ಲದೇ ಇರೋಲ್ಲ ಒಂದು ಷಡ್ಯಂತ್ರ ಮಾಡಿ ದಲಿತರು ರೋಲ್ ಕಾಲ್ ಅಂತ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಮತ್ತೊಂದೇನೆಂದರೆ ದಲಿತರ ತಾಳ್ಮೆನ ಏನು ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಇವತ್ತು ನಾವು ಅಣ್ಣ ತಮ್ಮಂದಿರಂತೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ತಾಳ್ಮೆನ ಏನು ಕೆದರಿದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಲಿ ಈ ನಗರ ಭಾಗದಲ್ಲಿ ಇವನ್ನೆಲ್ಲ ಮಟ್ಟ ಆಗ್ಬೋದು ಅನ್ನೋ ಉದ್ದೇಶದಿಂದ ಅವ್ರನ್ನೆಲ್ಲ ಆ ಥರ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಅವಕಾಶ ಕೊಡೋಲ್ಲ. ಕಾನೂನು ಗೌರವ ಕೊಡ್ತಕ್ಕಂಥ ಕೆಲಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿ ನಾವು ಶಾಂತಿ ಕದರ್ತಕ್ಕಂಥ ಕೆಲಸ ಇದುವರೆಗೂ ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ, ನಮ್ಮ ಮುಂದಿನ ಪೀಳಿಗೆನೂ ಮಾಡೋದಿಲ್ಲ ಅಂತಕ್ಕಂಥದ್ದೇ ನಾವು ಹೇಳ್ತೀವಿ. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನು ನಾವು ಮನವಿ ಕೊಡ್ತೀವಿ, ಇದರ ಬಗ್ಗೆ ನೀವು ಒಂದು ದೂರನ್ನು ದಾಖಲಿಸಿ ನಮ್ಮ ಆಗಿರ್ತಕ್ಕಂಥ ಅವಮಾನನ ಸರಿಮಾಡಿಸ್ಬೇಕಂತ ಮನವಿ ಮಾಡ್ತೀವಿ.